ದೋಷಗಳನ್ನು ಹುಡುಕೋದ್ರಲ್ಲಿ ಇಂದಿನ ದಾಂಪತ್ಯ ಕಳೆದು ಹೋಗ್ತಿದೆ. ಇಬ್ಬರು ಒಂದೇ ಮನೆಯಲ್ಲಿ ಇರೋದು ದಾಂಪತ್ಯವಲ್ಲ. ಒಬ್ಬರ ಮನಸ್ಸಿನಲ್ಲಿ ಮತ್ತೊಬ್ಬರಿಗೆ ಶಾಶ್ವತವಾದ ಜಾಗ ಕೊಡುವುದೇ ನಿಜವಾದ ದಾಂಪತ್ಯ. ದಾಂಪತ್ಯ ಅಂದ್ರೆ ಬದಲಾಯಿಸುವ ಪ್ರಯತ್ನವಲ್ಲ. ನೀನು ಹೇಗಿದೆಯೋ ಹಾಗೆ ನನಗೆ ಬೇಕು ಎಂದು ಕೈ ಹಿಡಿದು ನಡೆಯುವುದು. ಜೀವನ ಎಷ್ಟೇ ಕಷ್ಟವಾದರೂ ಒಬ್ಬರ ಭುಜದ ಮೇಲೆ ಮತ್ತೊಬ್ಬರು ನೆಮ್ಮದಿ ಕಂಡ್ರೆ ಅದೇ ಸ್ವರ್ಗ. ಈ ಮಾತಿಗೆ ಸಾಕ್ಷಿ ಎಂಬಂತೆ ಸುಂದರ ದಾಂಪತ್ಯ ನಡೆಸಿದ ಸತಿಪತಿ ಚೆನ್ನಮ್ಮ ದೇವೇಗೌಡರ ಜೋಡಿ. ರಾಜಕಾರಣದಲ್ಲಿ ನೂರಾರು ಏಳು ಬೀಳುಗಳನ್ನು ಕಂಡವರು, ಹಿಮಾಲಯದಂತಹ ಕಷ್ಟ ಎದುರಾದರೂ ಧೃತಿಗೆಡದೆ ನಿಂತವರು, ಭಾರತದ ಅತ್ಯುನ್ನತ ಪ್ರಧಾನಿ ಹುದ್ದೆಯನ್ನೇ ಅಲಂಕರಿಸಿದ ಧೀಮಂತ ನಾಯಕರು. ಆದರೆ ಇಂದು ಅದೇ ಗಟ್ಟಿ ಮನಸ್ಸಿನ ನಾಯಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಇದು ಕೇವಲ ಒಬ್ಬ ಪತಿಯ ಕಣ್ಣೀರಲ್ಲ. 7 ದಶಕಗಳ ಕಾಲ ನೆರಳಾಗಿ, ಉಸಿರಾಗಿ, ಹೆಜ್ಜೆಗೆ ಹೆಜ್ಜೆಯಿಟ್ಟು ಮುನ್ನಡೆಸಿದ ತನ್ನ ಅರ್ಧಾಂಗಿಯನ್ನು ಕಳೆದುಕೊಂಡ ವೇದನೆ. ಈ ಇಳಿ ವಯಸ್ಸಿನಲ್ಲಿ ಜೀವನದ ಸಂಧ್ಯಾಕಾಲದಲ್ಲಿ ಸಂಗಾತಿಯನ್ನ ಕಳೆದುಕೊಳ್ಳುವ ನೋವಿಗಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಹೋರಾಟದ ಬದುಕಿಗೆ ವಿಶ್ರಾಂತಿ ಸಿಗುವ ಹೊತ್ತಿಗೆ ಸದಾ ಕೈ ಹಿಡಿದು ನಡೆಸ್ತಾ ಇದ್ದ ಕೈ ಕಣ್ಮರೆಯಾಗಿದೆ. ಮನಸ್ಸು ಮೌನಕ್ಕೆ ಜಾರಿದೆ. ಮಡದಿಯನ್ನು ಕಳೆದುಕೊಂಡ ಮಾಜಿ ಪ್ರಧಾನಿ ದೇವೇಗೌಡರು ಮನದನ್ನೆಯ ಮುಂದೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತ ದೃಶ್ಯ ಕಟ್ಟು ಹೃದಯವನ್ನು ಕಲುಕಿದೆ. ಪ್ರೀತಿ ಅಂದ್ರೆ ಪರಿಪೂರ್ಣ ವ್ಯಕ್ತಿಯನ್ನ ಹುಡುಕೋದಲ್ಲ, ಸಂಪೂರ್ಣ ಹೃದಯದಿಂದ ಒಪ್ಪಿಕೊಂಡು ಬಾಳೋದು. ಇದೇ ನಿಜವಾದ ದಾಂಪತ್ಯ.